Hello everyone, welcome to CAD NEST YouTube channel. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಲೇಯರ್ ಕ್ರಿಯೇಷನ್ ಹೇಗಿರುತ್ತೆ ಅಂತ ನೋಡಿದ್ವಿ. ಸೊ ಆ ಲೇಯರ್ಸ್ನ ನಾವು ಇನ್ನೊಂದು ಫೈಲಿಗೆ ಇಂಪೋರ್ಟ್ ಮಾಡಬೇಕು ಅಂತಂದರೆ ಪ್ರತಿ ಸಲನೂ ನಾವು ನಮ್ಮ ಪ್ರಾಜೆಕ್ಟಲ್ಲಿ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ತಕ್ಷಣ ಪ್ರತಿ ಸಲನೂ ಲೇಯರ್ ಕ್ರಿಯೇಷನ್ ಮಾಡೋದಕ್ಕಾಗಲ್ಲ. ಇದೇ ಥರ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರೋ ಲೇಯರ್ನ ನನ್ನ ಹೊಸ ಪ್ರಾಜೆಕ್ಟಿಗೆ ಇಂಪೋರ್ಟ್ ಮಾಡಬೇಕು ಅಂತ ಅಂದರೆ ಫಸ್ಟು ನಾನು ಕ್ರಿಯೇಟ್ ಮಾಡಿರೋ ಲೇಯರ್ನ ಒಂದು ಕಡೆ ಸೇವ್ ಮಾಡಬೇಕು. ಸೊ ಆ ಪ್ರೊಸೀಜರ್ ಹೇಗಿರುತ್ತೆ, LA ಎಂಟರ್ ಅಂತ ಕೊಡಿ. LA ಎಂಟರ್ ಅಂತ ಕೊಟ್ಟ ಮೇಲೆ ಈ ಥರ ಡೈಲಾಗ್ ಸ್ಕ್ರೀನ್ ಓಪನ್ ಆಗುತ್ತೆ. ಜಸ್ಟ್ ನಾನೀಗ ಕ್ರಿಯೇಟ್ ಮಾಡಿರೋ ಲೇಯರು 3 ಲೇಯರ್ಸು, ಡೋರು, ವಾಲು, ವಿಂಡೋ. ಸೊ ಇದನ್ನು ಇಲ್ಲಿ ಲೇಯರ್ ಸ್ಟೇಟ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಸೆಲೆಕ್ಟ್ ಮಾಡಿ, ನ್ಯೂ ನೇಮ್ ಕೊಡಿ. ಲೇಯರ್ಸ್ ಅಂತಲೇ ನಾನು ರೀನೇಮ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಓಕೆ ಕೊಟ್ಟು ಎಕ್ಸ್ಪೋರ್ಟ್. ಸೊ ಈಗ ನಾನು ಡೆಸ್ಕ್ಟಾಪ್ ಮೇಲೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಕಡೆ ಸೇವ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವ ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ ಅಂತ ಹೇಳಿದ್ರೆ .las ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ. ಸೊ ಸೇವ್ ಆದಮೇಲೆ ರಿಸ್ಟೋರ್. ಸೊ ಇದಿಷ್ಟು ಒಂದು ಕಡೆ ನಾನು ಎಕ್ಸ್ಪೋರ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಇನ್ನೊಂದು AutoCAD ಹೊಸ ಫೈಲಲ್ಲಿ ಈ ಲೇಯರ್ಸ್ನ ನಾನು ಇಂಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನ್ಯೂ AutoCAD ಫೈಲ್ನ ಓಪನ್ ಮಾಡಿ. ಸೊ ಇಲ್ಲಿ ಅಗೇನ್ LA ಎಂಟರ್ ಅಂತ ಕೊಟ್ಟಾದಮೇಲೆ ಲೇಯರ್ ಸ್ಟೇಟ್ ಮ್ಯಾನೇಜರಿಗೆ ಹೋಗ್ತೀರಾ. ಸೊ ಇಲ್ಲಿ ಇಂಪೋರ್ಟ್ ಆಪ್ಷನ್ ಇರುತ್ತೆ. ಇಂಪೋರ್ಟ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಡೆಸ್ಕ್ಟಾಪಲ್ಲಿ ಸೇವ್ ಕೊಟ್ಟಿದ್ದೆ ಲೇಯರ್ಸ್ ಅಂತ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಫೈಲ್ ಟೈಪು ಡ್ರಾಯಿಂಗಲ್ಲಿದೆ. ಇದನ್ನು .las ಅಂತ ಕೊಟ್ಟಾಗ ಲೇಯರ್ಸ್ ಗೊತ್ತಾಗುತ್ತೆ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ 0 ಇದೆ, ಅಂದರೆ ಡಿಫಾಲ್ಟ್ ಲೇಯರ್ ಇದೆ. ಸೊ ನಾನು ಲೇಯರ್ಸ್ನ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ, ಓಪನ್. ಸೊ ರಿಸ್ಟೋರ್ ಸ್ಟೇಟ್ಸ್ ಅಂತ ಕೊಟ್ಟರೆ ಈಗ ನಾನು ಕ್ರಿಯೇಟ್ ಮಾಡಿರೋ ಲೇಯರ್ಸ್ ಎಲ್ಲನೂ ಈ ಫೈಲ್ಗೆ ಇಂಪೋರ್ಟ್ ಆಗಿದೆ. ಸೊ ಈಗ ನೀವು ಈ ಲೇಯರ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ಬೋದು. ಈಗ 3 ಲೇಯರ್ಸ್ 4 ಲೇಯರ್ಸ್ ಅಂತ ಇಲ್ಲ, n ನಂಬರ್ ಆಫ್ ಲೇಯರ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು. ಅರೌಂಡ್ 10 to 12 ನಿಮ್ಮ ಪ್ರಾಜೆಕ್ಟಿಗೆ ಯಾವ್ಯಾವ ಥರ ಕಲರ್ ಬೇಕು, ಏನೇನು ಆಬ್ಜೆಕ್ಟ್ ಮಾಡಬೇಕು ಅದನ್ನೆಲ್ಲನೂ ಲೇಯರ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಇದು ಇಂಪೋರ್ಟಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಆಫ್ ಲೇಯರ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.